ನೀವೇನೂ ನಮ್ಮ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ಹೊಸ ವರ್ಷದಲ್ಲಿ ನಿಮ್ಮ ರಾಶಿಯ ಭವಿಷ್ಯ ಹೇಗಿದೆ ಎಂದು ನೋಡುವುದಾದರೆ, ಈ ಹೊಸ ವರ್ಷ ರಾಶಿಯ ಪಾಲಿಗೆ ಅತ್ಯಂತ ಶುಭಪ್ರದವಾಗಿರುತ್ತದೆ. ಈ ವರ್ಷದಲ್ಲಿ ನೀವು ಮಾಡುವ ಪ್ರಯತ್ನಗಳೆಲ್ಲವೂ ನಿಮ್ಮ ಕೈ ಹಿಡಿಯುತ್ತವೆ. ಹಿಂದಿನ ಸೋಲಿನ ಅನುಭವಗಳಿಂದ ಪಾಠ ಕಲಿತಿರುವ ನೀವು ಈ ವರ್ಷದಲ್ಲಿ ಬದುಕುವ ಮಾರ್ಗಗಳನ್ನು ಕಲಿತು ಯಶಸ್ವಿಯಾಗುವಿರಿ. ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗುತ್ತದೆ. ಸಾಲು ಸಾಲು ಶುಭ ಕಾರ್ಯಗಳಿಂದ ಮನೆ ಆನಂದ ಸಾಗರವಾಗುತ್ತದೆ. ಸಂಸಾರದಲ್ಲಿ ದಂಪತಿಯರ ನಡುವಿನ ಅನ್ಯೋನ್ಯತೆ ಅರ್ಥ ಮಾಡಿಕೊಳ್ಳುವಿಕೆ ಹೆಚ್ಚಾಗುತ್ತದೆ. ಬಹಳ ಕಾಲದಿಂದ ಮಕ್ಕಳಾಗದವರಿಗೆ ಮಕ್ಕಳಾಗುತ್ತದೆ. ಸಮಾಜದಲ್ಲಿ ನಿಮ್ಮ ಮಾತಿಗೆ ಗೌರವ ಸಿಗಲಾರಂಭಿಸುತ್ತದೆ. ಉನ್ನತ ಗೌರವಕ್ಕೆ ಅಥವಾ ಪ್ರಶಸ್ತಿಗೆ ನಿಮ್ಮ ಹೆಸರನ್ನು ಪರಿಗಣಿಸಲಾಗುತ್ತದೆ. ಸಾರ್ವಜನಿಕ ಜೀವನದಲ್ಲಿರುವ ವ್ಯಕ್ತಿಗಳಿಗೆ ಸನ್ಮಾನಗಳು ನಡೆಯುತ್ತವೆ. ನಿಮಗೆ ಉನ್ನತ ವರ್ಗದವರ ಸ್ನೇಹ ಲಭಿಸುತ್ತದೆ. ನೀವು ದುಬಾರಿ ಬೆಲೆಯ ಚಿನ್ನಾಭರಣಗಳನ್ನು ಖರೀದಿಸುವಿರಿ. ನೀವು ನಿರೀಕ್ಷೆ ಮಾಡದ ಸಮಯದಲ್ಲಿ ನಿರೀಕ್ಷೆ ಮಾಡದ ದೊಡ್ಡ ಮೊತ್ತ ಬಂದು ನಿಮ್ಮ ಕೈ ಸೇರುತ್ತದೆ. ಕೆಲವರಿಗೆ ಬ್ಯಾಂಕ್ ಸಾಲದ ನೆರವು ಸಿಕ್ಕಿ ಹೊಸ ಮನೆ ಕಟ್ಟಿಕೊಂಡು ಗೃಹ ಪ್ರವೇಶವನ್ನು ಮಾಡುವಿರಿ. ನಿಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಥೆಯಲ್ಲಿ ಒಳ್ಳೆಯ ಸಂಬಳದ ಕೆಲಸ ಸಿಗುತ್ತದೆ. ನೀವು ವ್ಯಾಪಾರಿಗಳಾಗಿದ್ದರೆ ಅನುಭವಗಳಿಂದ ಪಾಠ ಕಲಿತಿರುವ ನೀವು ಈಗ ಸರಿಯಾದ ಸ್ಥಳದಲ್ಲಿ ಸರಿಯಾದ ಸಮಯಕ್ಕೆ ಬಂಡವಾಳ ಹೂಡಿದರೆ ವ್ಯವಹಾರಗಳಲ್ಲಿನ ಸೂಕ್ಷ್ಮಗಳನ್ನು ಅರಿತ ನೀವು ಖಚಿತ ನಡೆಗಳಿಂದ ಖಂಡಿತ ಲಾಭ ಮಾಡುವಿರಿ. ಹಳೆಯ ವಾಹನವನ್ನು ಪಕ್ಕಕ್ಕಿಟ್ಟು ನಿಮಗಿಷ್ಟವಾದ ಹೊಸ ದುಬಾರಿ ವಾಹನಗಳನ್ನು ಖರೀದಿಸುವಿರಿ. ನಿಮ್ಮ ಮಾತು ನಡೆ ನುಡಿಗಳಲ್ಲಿ ಗಾಂಭೀರ್ಯ, ತಾಳ್ಮೆ, ಪ್ರಬುದ್ಧತೆ ಬರುತ್ತದೆ. ಮಗಳಿಗೆ ಒಳ್ಳೆಯ ವರ ಸಿಕ್ಕು ಅದ್ದೂರಿಯಾಗಿ ಮದುವೆಯಾಗುತ್ತದೆ. ಈ ವರ್ಷದಲ್ಲಿ ಸಾಕಷ್ಟು ಮಾನಸಿಕ ಒತ್ತಡಗಳಿದ್ದರೂ ಅದನ್ನು ಯಶಸ್ವಿಯಾಗಿ ನಿಭಾಯಿಸುವ ಶಕ್ತಿಯು ನಿಮ್ಮಲ್ಲೇ ಉಂಟಾಗುತ್ತದೆ. ಜುಲೈ ತಿಂಗಳ ನಂತರ ನಿಮ್ಮ ಜೀವನದಲ್ಲಿ ಒಂದಷ್ಟು ವಿರೋಧಗಳು ಬರಬಹುದು. ದೈವಾನುಗ್ರಹದಿಂದ ಆ ಎಲ್ಲ ಸವಾಲುಗಳನ್ನು ಹಿಮ್ಮೆಟ್ಟಿ ಮುನ್ನಡೆಯುವಿರಿ. ವೃಥಾ ವಾಗ್ವಾದಗಳಿಂದ ದೂರ ಉಳಿಯುವಿರಿ. ಆದಾಗ್ಯೂ ಈ ವರ್ಷ ನೀವು ಪ್ರತಿ ವಿಷಯದಲ್ಲೂ ಮುನ್ನೆಚ್ಚರಿಕೆಯಿಂದ ಕಾರ್ಯೋನ್ಮುಖರಾಗುವುದು ಒಳ್ಳೆಯದು. ಮಾಡುವ ಕೆಲಸದಲ್ಲಿ ಹೊಸ ಉತ್ಸಾಹ ಹುಟ್ಟುತ್ತದೆ. ಅಧಿಕಾರಿಗಳ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕ ಹಾಗೆ ಕಾರ್ಯೋನ್ಮುಖರಾಗುವಿರಿ. ನಿರೀಕ್ಷಿಸುತ್ತಿದ್ದ ಪ್ರಮೋಷನ್, ಸಂಬಳ ಬಡ್ತಿ ಯಾವುದೇ ಕ್ಷಣದಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬರಬಹುದು. ಕೆಲವರಿಗೆ ಉದ್ಯೋಗ ಸಂಬಂಧವಾಗಿ ವಿದೇಶಗಳಿಗೆ ಹೋಗುವ ಯೋಗವೂ ಇದೆ. ಹೆಣ್ಣು ಮಕ್ಕಳ ಉನ್ನತ ಶಿಕ್ಷಣದ ಹಾದಿ ಸುಗಮವಾಗುತ್ತದೆ. ವಿದ್ಯಾರ್ಥಿಗಳು ಆಟ ಪಾಠಗಳಲ್ಲಿ ಸಮಾನವಾಗಿ ಆಸಕ್ತಿ ತೋರುತ್ತಾರೆ. ಜೊತೆಗೆ ಎರಡರಲ್ಲೂ ಯಶಸ್ವಿಯಾಗುತ್ತಾರೆ. ಬಹುಮಾನ ಪ್ರಶಸ್ತಿಗಳನ್ನು ಪಡೆಯುತ್ತಾರೆ. ಕಲಾವಿದರಿಗೆ ಅವಕಾಶಗಳು ಸಿಗುತ್ತವೆ. ವರಮಾನವು ಹೆಚ್ಚಾಗುತ್ತದೆ. ಜನಪ್ರಿಯತೆಯು ದಕ್ಕುತ್ತದೆ. ಹಿರಿಯ ಕಲಾವಿದರಿಗೆ ಸರ್ಕಾರದಿಂದ ಸೌಲಭ್ಯಗಳು ಹುಡುಕಿಕೊಂಡು ಬರುತ್ತದೆ. ಈ ವರ್ಷದಲ್ಲಿ ನಿಮ್ಮನ್ನು ಅಂತರ್ಗತವಾಗಿರುವ ಸಾಮರ್ಥ್ಯಗಳನ್ನು ಹೊರಗೆ ಪ್ರದರ್ಶಿಸಲು ಒಳ್ಳೆಯ ಅವಕಾಶಗಳು ಕೂಡಿ ಬರುತ್ತವೆ. ಈ ವರ್ಷದಲ್ಲಿ ನೀವು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ಯೋಜನೆಗಳನ್ನು ರೂಪಿಸಿ ಯಶಸ್ವಿಯಾಗುವಿರಿ. ನೀವು ಷೇರು ಮಾರುಕಟ್ಟೆ ಹೂಡಿಕೆದಾರರಾಗಿದ್ದರೆ ಷೇರು ಮಾರುಕಟ್ಟೆಯಲ್ಲಿ ಲಾಭ ಮಾಡುವಿರಿ. ತೀರ್ಥಕ್ಷೇತ್ರಗಳಿಗೆ ಹೋಗಿ ಬರುವಿರಿ. ವಿದೇಶ ಪ್ರವಾಸ ಯೋಗವೂ ಇದೆ. ಪರಿಹಾರ: ಏಕಾದಶಿಯ ದಿನಗಳಲ್ಲಿ ವೆಂಕಟೇಶ್ವರನ ದರ್ಶನ ಮಾಡಿ ಪೂಜಿಸಿ ನಿಮ್ಮ ಸಕಲ ಇಷ್ಟಾರ್ಥಗಳು ಕೈಗೂಡಿ ನಿಮ್ಮ ಬದುಕು ಸುಭಿಕ್ಷವಾಗುತ್ತದೆ. ಶುಭವಾಗಲಿ.